टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೇವಲ ಮಲೆನಾಡಿಗಷ್ಟೇ ಸೀಮಿತವಾಗಿದ್ದಂತ ಗೋಡಂಬಿ ಬೆಳೆ ಇದೀಗ ಬೀದರ್ಗೂ ಕಾಲಿಟ್ಟಿದೆ. ಗೋಡಂಬಿ ಬೆಳೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗೆ ತುತ್ತಾಗಿದ್ದಂತ ಜಿಲ್ಲೆಯ ಜನರು ಗೋಡಂಬಿ ಬೆಳೆಯನ್ನ ಬೆಳೆದು ಕೈ ಹಿಡಿದಿದೆ. ಶ್ರೀಮಂತರ ಆಹಾರ ಎಂದೇ ಕರೆಸಿಕೊಳ್ಳುವ ಗೋಡಂಬಿ ಬಡ ರೈತನ ಮೊಗದಲ್ಲಿ ಮಂದಹಾಸ ತಂದಿದೆ. ಬಯಲುಸೀಮೆಯ ಬರಡು ಭೂಮಿಯಲ್ಲಿ ಗೋಡಂಬಿ ಬಂಪರ್ ಬೆಳೆ ಬೆಳೆಯುವ ಮೂಲಕ ಬೀದರ್ ಜಿಲ್ಲೆಯ ರೈತರು ಸೈ ಎನಿಸಿಕೊಂಡಿದ್ದಾರೆ. ಸುಮಾರು 400 ಹೆಕ್ಟೇರ್ ಪ್ರದೇಶದಲ್ಲಿ ಗೇರು ಗಿಡ ನೆಟ್ಟ ರೈತರು ಉತ್ತಮ ಲಾಭ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಕೇವಲ ಮಲೆನಾಡಿಗಷ್ಟೇ ಸೀಮಿತವಾಗಿದ್ದ ಗೋಡಂಬಿ ಬೆಳೆ ಬೀದರ್ನಲ್ಲಿ ನಿರೀಕ್ಷೆಗೂ ಮೀರಿ ಆದಾಯ ನೀಡ್ತಾ ಇದೆ. ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ರೈತರ ಪಪ್ಪು ಪಾಟೀಲ್ ರಾಸಾಯನಿಕ ಬಳಸದೆ ಸಾವಯವ ಕೃಷಿ ಪದ್ಧತಿಯಲ್ಲಿ 5 ಎಕರೆ ಪ್ರದೇಶದಲ್ಲಿ ಗೇರು ಸಸಿ ಬೆಳೆಸಿದ್ದಾರೆ. 20 ಕ್ವಿಂಟಾಲ್ನಷ್ಟು ಗೋಡಂಬಿ ಬರುವ ನಿರೀಕ್ಷೆ ಇದೆ. ಪಪ್ಪು ಪಾಟೀಲ್ 5 ಎಕರೆ ಬೆಳೆಸಿದ ಕಾಜು ಭಾಳ ಚಲೋ ಬರ್ತದೆ. ಅದು ಕಾಜು ಕ್ವಾಲಿಟಿ ಚೆನ್ನಾಗಿದೆ. ಅದರಲ್ಲಿ ರೈತರು ನಾವೆಲ್ಲ ಕೂಲಿ ಹಚ್ಚಿ ಐಸೋದು ಮಟ್ಟೋದು ಮೇಂಟೆನೆನ್ಸ್ ಮಾಡೋದು ಭಾಳ ಒಳ್ಳೇದು ಮಾಡ್ತಿದ್ದೇವೆ. ವರ್ಷಿಗೆ ಒಂದು 20 ಕ್ವಿಂಟಲ್ ಆಗಲಿ 25 ಕ್ವಿಂಟಲ್ ಆಗಲಿ ಯಾವಾಗ ಕಡಿಮೆ ಹೆಚ್ಚಿ ಇಷ್ಟು ಜಾಸ್ತಿ ಆಯ್ತದೆ ಸರ್. ಭಾಲ್ಕಿ ತಾಲೂಕಿನ ಮಳಚಾಪುರ ಗ್ರಾಮವೊಂದರಲ್ಲೇ 10 ಹೆಕ್ಟೇರ್ಗೂ ಅಧಿಕ ಗೇರು ಗಿಡಗಳನ್ನು ನೆಟ್ಟಿದ್ದು ಲಾಭ ಪಡಿತಾ ಇದ್ದಾರೆ. ಸರ್ಕಾರದ ಯಾವುದೇ ಪ್ರೋತ್ಸಾಹಧನ, ತೋಟಗಾರಿಕೆ ಇಲಾಖೆ ಮಾರ್ಗದರ್ಶನ ಇಲ್ಲದೇನೆ ಸ್ವಯಂ ಪ್ರೇರಣೆಯಿಂದ ರೈತರು ಗೋಡಂಬಿ ಮೊರೆ ಹೋಗ್ತಾ ಇದ್ದಾರೆ. ಸದ್ಯ ಗೇರು ಮರಗಳಲ್ಲಿ ಹೂಗಳು ಕಂಗೊಳಿಸ್ತಾ ಇವೆ. ಗೋಡಂಬಿ ನಂಬಿದ ರೈತನ ಸಂತಸಕ್ಕೆ ಪಾರವೇ ಇಲ್ಲದಂತಾಗಿದೆ. ಸುರೇಶ್ ನಾಯಕ್, ಟಿವಿ9 ಬೀದರ್.